ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಬೇಸಿಗೆಯ ಸುಡಿ ಬಿಸಿಲು ಬಂತಂದ್ರೆ ನಮಗೆ ತಣ್ಣಗೆ ಕುಡಿಬೇಕು ಅಂತ ಅಪೇಕ್ಷೆ ಆಗುತ್ತೆ. ಇವತ್ತು ನಾನು ಎಳ್ಳು ಹನಿ ಅಥವಾ ಎಳ್ಳಿನ ಪಾನಕ ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಎಳ್ಳು 2 ಟೇಬಲ್ ಸ್ಪೂನು, ತಾಜಾ ತೆಂಗಿನಕಾಯಿ ತುರಿ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು, ಏಲಕ್ಕಿ 1, ಬೆಲ್ಲ 3 ಟೇಬಲ್ ಸ್ಪೂನ್ ಅಷ್ಟು. ಜೇನಿ ಬೆಲ್ಲ ಇಟ್ಟಾದ್ರಿಂದ ನಾನು ಜೇನಿ ಬೆಲ್ಲ ಇಟ್ಟಿದ್ದೀನಿ, ಇಲ್ಲ ಅಂದ್ರೆ ನೀವು ಬೇರೆ ಬೆಲ್ಲನ ಕೂಡ ಪುಡಿ ಮಾಡಿ ಬಳಸ್ಕೋಬಹುದು. ನೀರು 3 ಕಪ್ ನಷ್ಟು. ಆಮೇಲೆ ನೋಡಿ ಹಾಕೊಳ್ಳೋಣ. ಎಳ್ಳನ್ನ ಚೆನ್ನಾಗಿ ತೊಳಿರಿ. ತೊಳೆದ್ಮೇಲೆ ಈ ನೀರನ್ನೆಲ್ಲ ಬಸ್ಕೊಳ್ಳಿ. ನೀರು ಬಸ್ದ ಮೇಲೆ ಅದನ್ನ ಒಂದು ಬಟ್ಲಿಗೆ ಹಾಕಿ 1 ಕಪ್ ನಷ್ಟು ನೀರು ಹಾಕಿ ನೆನೆ ಇಡಿ. ಎಳ್ಳನ್ನ ನಾನು 1 ಗಂಟೆ ಅಷ್ಟು ಈಗ ನೆನೆ ಇಟ್ಟಿದ್ದೀನಿ. ಇದರಿಂದ ಸ್ವಲ್ಪ ನೀರು ತೆಕ್ಕೊಂಡು ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಸಣ್ಣಕ್ಕೆ ರುಬ್ಕೊಳ್ಳಿ. ಎಳ್ಳಿನ ಜೊತೆ ಏಲಕ್ಕಿನೂ ಹಾಕಿ ಸಣ್ಣಕ್ಕೆ ರುಬ್ಬಿ. ಸಣ್ಣಕ್ಕೆ ನಾನು ಎಳ್ಳನ್ನ ರುಬ್ಬಿದ್ದೀನಿ, ಅದರಿಂದ ಇದನ್ನ ಸೋಸ್ಕೋತಿಲ್ಲ. ನೀರು ತೆಗೆದಿದ್ರಲ್ಲ ಆ ಪಾತ್ರೆಗೆ ಇದನ್ನ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದರಲ್ಲಿ ಇದ್ದಿದ್ದನ್ನು ಕೂಡ ಪಾತ್ರೆಗೆ ಹಾಕಿ, ತೆಂಗಿನಕಾಯಿ ತುರಿನ ಒಂದು ಬಟ್ಲು ಅಥವಾ ತಟ್ಟೆಗೆ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯಿ ಹಾಲನ್ನ ತೆಗೆದು ಹಾಕಿ. ಇಲ್ಲಾಂದ್ರೆ ನೀವು ಎಳ್ಳಿನ ಜೊತೆನೆ ರುಬ್ಬ್ ಹಾಕಿದ್ರೂ ಆಗತ್ತೆ. ಈ ಕಾಯಿ ಹಾಲನ್ನ ಆ ಎಳ್ಳು ನೀರಿರುತ್ತಲ್ಲ ಆ ಪಾತ್ರೆಗೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು 2-3 ಸಲ ಈ ರಸನ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ ಆ ಪಾತ್ರೆಗೆ ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಹೀಗೆ ಚೆನ್ನಾಗಿ ಕದಡಿ. ಬೆಲ್ಲ ಎಲ್ಲ ಕರಗಲಿ ಚೆನ್ನಾಗಿ. ಈ ಪಾನಕ ನೋಡಿ ಈ ಹದದಲ್ಲಿರಬೇಕು. ನಾನು ಇದಕ್ಕೆ ಸುಮಾರಾಗಿ ಈಗ 3 ಕಪ್ ನಷ್ಟು ನೀರು ಹಾಕಿದ್ದೀನಿ. ಈಗ ನಿಮಗೆ ಎಳ್ಳಿನ ಹನಿ ಕುಡಿಲಿಕ್ಕೆ ತಯಾರಾಗಿದೆ. ನೋಡಿದ್ರಲ್ವಾ ಎಳ್ಳು ಹನಿ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಎಳ್ಳು ಹನಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ. ನಮಸ್ಕಾರ.